ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ನನ್ನ ಹೆಸರು ಶ್ರೀಹರಿ ವೆಂಕಟೇಶ್ ತೋರಗಲ್. ಈ ದಿನ ನಾನು ವೆಕ್ಟರ್ಸ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಇದರಲ್ಲಿರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನ ಮತ್ತು ಅದರ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಇದರ ಇಂಪಾರ್ಟೆನ್ಸ್ ಬಗ್ಗೆ ಹೇಳ್ತೇನೆ. JEE ಮೇನ್ಸ್ನಲ್ಲಿ ಪ್ರತಿ ವರ್ಷ ಒಂದು ಕ್ವಶನ್ನು ವೆಕ್ಟರ್ಸ್ ಮೇಲೆ ಬರುತ್ತೆ. ಅದೇ ರೀತಿ ಕರ್ನಾಟಕ CETಲಿ 2016ನಲ್ಲಿ 5 ಕ್ವಶನ್ ಬಂದಿತ್ತು, 2015ನಲ್ಲಿ 4 ಕ್ವಶನ್ ಬಂದಿತ್ತು, 2014ನಲ್ಲಿ 3 ಕ್ವಶನ್ನು ಈ ಚಾಪ್ಟ್ರಿಂದ ಅಪಿಯರ್ ಆಗಿತ್ತು. ಹಾಗಾಗಿ ಈ ಚಾಪ್ಟರ್ ಮೇಲೆ ಇರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನ ಮೊದಲು ಡಿಸ್ಕಸ್ ಮಾಡೋಣ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A ಪ್ಲಸ್ ವೆಕ್ಟರ್ B ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ A ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ B ಸ್ಕ್ವೇರ್ ಪ್ಲಸ್ 2 ಇಂಟು ವೆಕ್ಟರ್ A ಡಾಟ್ ವೆಕ್ಟರ್ B. ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ ಇದು. ಅದೇ ರೀತಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A ಮೈನಸ್ ವೆಕ್ಟರ್ B ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ A ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ B ಸ್ಕ್ವೇರ್ ಮೈನಸ್ 2 ಇಂಟು ವೆಕ್ಟರ್ A ಡಾಟ್ ವೆಕ್ಟರ್ B. ಅದೇ ರೀತಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A ಪ್ಲಸ್ ವೆಕ್ಟರ್ B ಪ್ಲಸ್ ವೆಕ್ಟರ್ C ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಇಂಡಿವಿಜುವಲ್ ಮ್ಯಾಗ್ನಿಟ್ಯೂಡ್ಸ್ ಪ್ಲಸ್ 2 ಟೈಮ್ಸ್ ಆಫ್ ವೆಕ್ಟರ್ A ಡಾಟ್ ವೆಕ್ಟರ್ B ವೆಕ್ಟರ್ B ಡಾಟ್ ವೆಕ್ಟರ್ C ವೆಕ್ಟರ್ C ಡಾಟ್ ವೆಕ್ಟರ್ A. ಅದೇ ರೀತಿ ಪ್ರೊಜೆಕ್ಷನ್ ಆಫ್ ವೆಕ್ಟರ್ A ಆನ್ ವೆಕ್ಟರ್ B ಅಂತ ಬರೆದಾಗ ಈ ಎರಡರದ್ದು ಡಾಟ್ ಪ್ರಾಡಕ್ಟ್ನ ನ್ಯೂಮರೇಟರ್ ಬರೆದು ಆನ್ ಆದಮೇಲೆ ಯಾವುದಿರುತ್ತೋ ಆ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ನ ಡಿನಾಮಿನೇಟ್ರಲ್ಲಿ ಬರಿಬೇಕು. ಏರಿಯಾ ಆಫ್ ಪ್ಯಾರಲೋಗ್ರಾಮ್ಗೆ ಫಾರ್ಮುಲಾ ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B. ಕ್ರಾಸ್ ಪ್ರಾಡಕ್ಟ್ನ ಫೈಂಡ್ ಔಟ್ ಮಾಡಿ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಹಾಕಿದ್ರೆ ಏನು ಆನ್ಸರ್ ಬರುತ್ತೋ ಅದನ್ನು ನಾವು ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್ ಅಂತ ಕರಿತೀವಿ. ಏರಿಯಾ ಆಫ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B. ಇದರ ಅರ್ಧ ಭಾಗದಷ್ಟು ಇರುತ್ತೆ. ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು ವೆಕ್ಟರ್ A ಡಾಟ್ ವೆಕ್ಟರ್ B ಕ್ರಾಸ್ ವೆಕ್ಟರ್ C. ಎಲ್ಲಿ ಕ್ರಾಸ್ ಪ್ರಾಡಕ್ಟ್ ಇರುತ್ತೆ ಅಲ್ಲಿ ಬ್ರ್ಯಾಕೆಟ್ ಇರಬೇಕು. ಇದನ್ನು ನಾವು ಬಾಕ್ಸ್ ಪ್ರಾಡಕ್ಟ್ ಅಂತಲೂ ಕರಿತೀವಿ. ವೆಕ್ಟರ್ A ವೆಕ್ಟರ್ B ವೆಕ್ಟರ್ C. ಅದೇ ರೀತಿ ವೆಕ್ಟರ್ ಟ್ರಿಪಲ್ ಪ್ರಾಡಕ್ಟ್ ಇದು ನಮ್ಮ JEE ಮೇನ್ಸ್ ಮತ್ತು ಅಡ್ವಾನ್ಸ್ಡ್ಗೆ ಬೇಕಾಗುತ್ತೆ ಈ ಫಾರ್ಮುಲಾ. ವೆಕ್ಟರ್ ಟ್ರಿಪಲ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು ವೆಕ್ಟರ್ A ಕ್ರಾಸ್ ವೆಕ್ಟರ್ B ಕ್ರಾಸ್ ವೆಕ್ಟರ್ C. ಯಾವುದು ಎರಡಕ್ಕೆ ಬ್ರ್ಯಾಕೆಟ್ ಹಾಕಿದ್ದಾರೆ ಅಂತ ನೋಡಬೇಕು. ಇದರಲ್ಲಿ ಮಧ್ಯಭಾಗದಲ್ಲಿ ಏನಿರುತ್ತೆ ವೆಕ್ಟರ್ ಅದನ್ನು ಮೊದಲು ಬರ್ಕೊಂಡು ಅದಾದ ಮೇಲೆ ಈ ರೀತಿ ಬ್ರ್ಯಾಕೆಟ್ ಹಾಕಬೇಕು. ಮಧ್ಯಭಾಗದಲ್ಲಿರುವಂಥ ವೆಕ್ಟರ್ನ ಬರೆದು ಬ್ರ್ಯಾಕೆಟ್ ಹಾಕೊಳ್ಳಿ. ಮೈನಸ್ ಬರೆದು ಈ ಬ್ರ್ಯಾಕೆಟ್ ಒಳಗಡೆ ಉಳಿದಿರುವಂತಹ ಇನ್ನೊಂದು ವೆಕ್ಟರ್ನ ಬರೆದು ಅಲ್ಲೂ ಸಹಿತ ಬ್ರ್ಯಾಕೆಟ್ನ ಬರ್ಕೊಳ್ಳಿ. ಮೊದಲನೇ ಈ ವೆಕ್ಟರಲ್ಲಿ ಮಧ್ಯಭಾಗದಲ್ಲಿರುವಂಥ ವೆಕ್ಟರ್ನ ಬರಿಬೇಕು. ಅದಾದಮೇಲೆ ವೆಕ್ಟರ್ Cನ ಬರಿಬೇಕು, ಉಳಿದಿರುವಂಥ ವೆಕ್ಟರ್ನ ಬರಿಬೇಕು. ಅದಾದಮೇಲೆ ಈ ರೀತಿ ಬ್ರ್ಯಾಕೆಟ್ನ ಹಾಕೊಳ್ಳಿ. ವೆಕ್ಟರ್ Bನ ಬರೆದಾದ್ಮೇಲೆ ಈ ಎರಡೂ ವೆಕ್ಟರ್ಗಳ ಡಾಟ್ ಪ್ರಾಡಕ್ಟನ್ನ ಇಲ್ಲಿ ಬರಿಬೇಕು. ವೆಕ್ಟರ್ Bನ ಬಿಟ್ಟು ಉಳಿದಿರುವಂತಹ ಎರಡು ವೆಕ್ಟರ್ಗಳ ಡಾಟ್ ಪ್ರಾಡಕ್ಟನ್ನು ಇಲ್ಲಿ ಬರ್ಕೋಬೇಕಾಗತ್ತೆ. ಅದೇ ರೀತಿ ವೆಕ್ಟರ್ Cನ ಬಿಟ್ಟು ಉಳಿದಿರುವಂತಹ ಎರಡು ವೆಕ್ಟರ್ಗಳ ಡಾಟ್ ಪ್ರಾಡಕ್ಟನ್ನು ಈ ಜಾಗದಲ್ಲಿ ಬರೆಯೋಣ. ವೆಕ್ಟರ್ A ಡಾಟ್ ವೆಕ್ಟರ್ B. If 2 times of vector A dot vector B is equal to magnitude of vector A and magnitude of vector B, then the angle between vector A and vector B is option A 30 degree, option B 0 degree, option C 90 degree, option D 60 degree. ಇದರಲ್ಲಿ ಅವರು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರೋದು ವೆಕ್ಟರ್ A ಮತ್ತು ವೆಕ್ಟರ್ Bನ ಮಧ್ಯದಲ್ಲಿರುವಂಥ ಆ್ಯಂಗಲ್ನ. ಅದಕ್ಕೆ ನಾವು ಈ ಡಾಟಾಗೆ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡೋಣ. 2ನ ಹೇಗಿತ್ತು ಹಾಗೆ ಬರ್ಕೊಳ್ಳೋಣ.
ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿಯ ಎಕ್ಸ್ಪ್ಯಾನ್ಷನ್ ಏನು? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಂಟು ಕಾಸ್ ಥೀಟಾ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಎರಡೂ ಕಡೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎನ ಕ್ಯಾನ್ಸಲ್ ಮಾಡೋಣ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿನೂ ಸಹಿತ ಎರಡೂ ಕಡೆ ಕ್ಯಾನ್ಸಲ್ ಆಯಿತು. ಹಾಗಾದರೆ ಇಲ್ಲಿ 1 ಉಳ್ಕೊಂಡಿರುತ್ತೆ. ಕಾಸ್ ಥೀಟಾ ಇಸ್ ಈಕ್ವಲ್ ಟು 1/2. ಕಾಸ್ ಥೀಟಾ 1/2 ಆಗೋದು ಯಾವಾಗ? ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಇದ್ದಾಗ ಆರ್ π/3. ಇದರಲ್ಲಿ ಯಾವುದಿದ್ರೂ ಸಹಿತ π/3 ರೇಡಿಯನ್ ಇದ್ದಾಗಲೂ ಸಹಿತ ಇದರ ಆನ್ಸರ್ 1/2 ಆಗುತ್ತೆ. ಹಾಗಾಗಿ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಆರ್ π/3 ಈಸ್ ದ ಆ್ಯಂಗಲ್ ಬಿಟ್ವೀನ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. Next question. Let vector A is equal to I minus 2j plus 3k if vector B is a vector such that vector A dot vector B is equal to magnitude of vector B square and magnitude of vector A minus vector B is equal to √7. Then magnitude of vector B is equal to option A 7, option B 14, option C √7, ಆಪ್ಷನ್ ಡಿ 21. ನಾವು ಈ ಡಾಟಾನ ಯೂಸ್ ಮಾಡ್ಕೊಳ್ಳೋಣ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಇಸ್ ಈಕ್ವಲ್ ಟು √7. ವಿ ನೋ ದ್ಯಾಟ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ minus vector b square. The formula for magnitude of vector a minus vector b square is magnitude of vector a square plus magnitude of vector b square minus 2 times of vector a dot vector b, which is equal to magnitude of vector a square is square root of 1 square, that is 1, plus minus 2 whole square, that is 4, plus 3 square, that is 9, plus magnitude of vector b, let it be as it is, minus 2 times of the vector a dot vector b, they given as magnitude of vector b square. Magnitude of vector a minus vector b is given as √7 whole square. It will become 7 is equal to square root cancel, and then the answer is 9 plus 1 10, 10 plus 4 is 14, minus magnitude of vector b square minus 2 times of magnitude of vector b square is nothing but minus magnitude of vector b square. Magnitude of vector b square na ee kade tarana, 7 na aa kade tagondu hogona. Magnitude of vector b square is equal to 14 minus 7. Magnitude of vector b square is equal to 14 minus 7 is 7. Therefore, the required result is magnitude of vector b is equal to √7. Therefore, option C is the correct answer.
Next question. The area of the parallelogram whose adjacent sides are I plus k and 2i plus j plus k is option A root 2, option B root 3, option C 3, option D 4. Area of the parallelogram is given by area is equal to magnitude of vector A cross vector B. First we will find out vector A cross vector B. Vector A cross vector B is equal to determinant of I, j, k, and we have to write in the second row as 1, coefficient of I is 1 and j coefficient is 0, k coefficient is 1, and the third row as 2, 1 and 1 is equal to I minus j plus k. The expansion is 0 minus 1 minus j 1 minus 2 k 1 minus 0. The required result is minus I minus 1 into minus j is plus j and plus k. Therefore, area is equal to magnitude of A cross B is equal to the magnitude of A cross B is root of minus 1 whole square is 1 plus 1 square is 1 plus 1 square is 1 is equal to root 3. Option B is the correct answer. Next question. If vector A cross vector B is equal to vector C and vector B cross vector C is equal to vector A, then option A magnitude of vector A is equal to 1, comma magnitude of vector B is equal to vector C. Option B magnitude of vector C is equal to 1, magnitude of vector A is equal to 1. Option C magnitude of vector B is equal to 2, magnitude of vector B is equal to 2 times of magnitude of vector A. Option D magnitude of vector B is equal to 1, magnitude of vector C is equal to magnitude of vector A. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಫಸ್ಟು ಈ ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೋಬೇಕು. ವೆಕ್ಟರ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ವೆಕ್ಟರ್ ಸಿ ಅಂದರೆ ಅರ್ಥ ವೆಕ್ಟರ್ ಸಿ ಈಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ. That is vector A and vector B are perpendicular to vector C. Vector C ಗೂ ಸಹಿತ perpendicular ಆಗಿರುತ್ತೆ, vector A ಗೂ ಸಹಿತ vector C ಅನ್ನೋದು vector B ಗೆ ಮತ್ತು vector A ಎರಡಕ್ಕೂ perpendicular ಆಗಿರುತ್ತೆ. ಇದರಲ್ಲಿ vector B cross vector C is equal to vector A ಇರೋದ್ರಿಂದ vector B, vector C both are perpendicular to vector A. ನಾವೀಗ ಇದಕ್ಕೆ ಮ್ಯಾಗ್ನಿಟ್ಯೂಡ್ನ ಅಪ್ಲೈ ಮಾಡೋಣ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಕ್ರಾಸ್ ವೆಕ್ಟರ್ ಸಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. ಎರಡು ಕಡೆ ಇಲ್ಲಿ ಫಾರ್ಮುಲಾನ ಅಪ್ಲೈ ಮಾಡೋಣ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ magnitude of vector b into
sin theta. What is the angle between vector A and vector B? In this case, it is 90 degree is equal to magnitude of vector C. And angle between vector B and vector C is also 90 degree. Therefore, magnitude of vector B, magnitude of vector C into sine of 90 degree is equal to magnitude of vector A. Sine 90 degree is 1. In this case also sine 90 is 1. Therefore, magnitude of vector A, magnitude of vector B is equal to magnitude of vector C. Magnitude of vector B, magnitude of vector C is equal to magnitude of vector A. ಇದನ್ನು ಈಕ್ವೇಷನ್ ನಂಬರ್ 1 ಅಂತ ಕರೆಯೋಣ. ಈಕ್ವೇಷನ್ ನಂಬರ್ 2 ಆಗಿರಲಿ. ಸಬ್ಸ್ಟಿಟ್ಯೂಟ್ 1 in 2. Replace magnitude of vector C by magnitude of vector A into magnitude of vector B. So, magnitude of vector B into magnitude of vector C is replaced by magnitude of vector A, magnitude of vector B. Magnitude of vector A and magnitude of vector A get cancelled. So, magnitude of vector B into magnitude of vector B is magnitude of vector B square is equal to 1, which implies that magnitude of vector B is equal to 1. So, ಇದರಲ್ಲಿ ನೋಡಿದ್ರೆ ಯಾವುದಕ್ಕೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಸ್ ಈಕ್ವಲ್ ಟು 1 ಅಂತ ಬಂದಿದೆ ಅಂತ ಚೆಕ್ ಮಾಡಿದ್ರೆ ನಾವು ಆಪ್ಷನ್ ಡಿದಲ್ಲಿ ನಮಗೆ ಅದು ಕಾಣಿಸುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಸ್ ಈಕ್ವಲ್ ಟು 1 ಅಂತ ಹೇಳಿ ಈಕ್ವೇಷನ್ ನಂಬರ್ 1ಗೆ ಅಥವಾ ಈಕ್ವೇಷನ್ ನಂಬರ್ 2ಗೆ ಯಾವುದಾದ್ರು ಒಂದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಎರಡನೇ ರಿಸಲ್ಟ್ ಸಿಗುತ್ತೆ. ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ is equal to 1, then magnitude of vector A is equal to magnitude of vector C. Therefore, option D is the correct answer.